ಮರೆತಿರುವ ಪರ್ವತಗಳ ನಡುವೆ ಕಣ್ಮರೆಯಾಗಿರುವ ಚಿಕ್ಕ ಹಳ್ಳಿಯಲ್ಲಿ ಅಯಾನ್ ಎಂಬ ಹುಡುಗನು ತನ್ನ ಅಜ್ಜಿಯ ಜೊತೆ ಕೂದಲಿನಿಂದ ಮಾಡಿದ ಮರದ ಮನೆಯಲ್ಲಿದ್ದುಕೊಂಡಿದ್ದ. ಪ್ರತಿದಿನ ರಾತ್ರಿ ಅವರು ಒಂದು ಮೊಂಬತ್ತಿಯನ್ನು ಹಚ್ಚುತ್ತಿದ್ದರು. ಅದು ಅವರ ಅಡಿಗಡಿಯ ಕತ್ತಲನ್ನು ದೂರ ಮಾಡುವ ಏಕೈಕ ಬೆಳಕು. ಎಣ್ಣೆಯ ದೀಪಕ್ಕೂ ಬ್ಯಾಟರಿಯ ಟಾರ್ಚಿಗೂ ಹಣವಿಲ್ಲದಿದ್ದರೂ ಆ ಒಂದು ಮೊಂಬತ್ತಿ ಸಾಕಾಗುತ್ತಿತ್ತು. ದೊಡ್ಡ ಬಿರುಗಾಳಿಯೊಂದಾದ ರಾತ್ರಿ ಬರುವವರೆಗೆ ಗಾಳಿ ಕಿಚ್ಚಿದಂತೆ ಬೀಸಿತು. ಹಿಮತುಂಡುಗಳು ಬಾಗಿಲುಗಳನ್ನು ತಟ್ಟಿದವು ಮತ್ತು ಅವರ ಕೊನೆಯ ಮೊಂಬತ್ತಿಯ ಜ್ವಾಲೆ ನಡುಗತೊಡಗಿತು. ಅಯಾನ್ ಅಜ್ಜಿಯನ್ನು ಕೇಳಿದ, ಅಜ್ಜಿ, ಇದು ಆರಿದ್ರೆ ಏನೂ ಆಗುತ್ತೆ? ಅಜ್ಜಿ ನಗು ಮಾಡಿದಳು, ಮೃದು ಆದರೆ ದೃಢ ನೋಟದಲ್ಲಿ. ಬೆಳಕು ಮೊಂಬತ್ತಿಯಲ್ಲಿ ಅಲ್ಲರ, ನಮ್ಮೊಳಗಿದೆ. ನಂತರ ಮೊಂಬತ್ತಿಯ ಶಿಖೆ ನಿಶ್ಚಲವಾಗಿ ನಿಂತಿತು. ಕತ್ತಲೆ ಮನೆ ಮಧ್ಯ ಆವರಿಸಿತು. ಕ್ಷಣ ಮಾತ್ರದ ನಿಶ್ಶಬ್ದತೆ, ಭಾರಿಯಾದ ಬೆದರಿಕೆಯ ಸಂಪೂರ್ಣ ಕತ್ತಲೆ. ಆದರೆ ಅಯಾನ್ ನಿಧಾನವಾಗಿ ಹೇಳಿದ, ನಮ್ಮ ಉಸಿರಿದೆ, ನಾವು ಇನ್ನೂ ಉರಿಯುತ್ತಿದ್ದೀವಿ. ಅವನು ಹಳೆಯ ಹಿನ್ನಾಲದ ಚಪ್ಪರಿಯನ್ನು ತನ್ನ ಅಜ್ಜಿಯ ಜೊತೆ ಹಂಚಿಕೊಂಡನು. ಗಂಟೆಗಳ ಕಾಲ ಬಿರುಗಾಳಿ ನಿಂತಿಲ್ಲ, ಆದರೆ ಅವರೂ ಸಹ ಶರಣಾಗಿಲ್ಲ. ಬೆಳಗ್ಗೆ ಬೆಳಕಿನ ಕಿರಣ ಮರದ ಗಾಜಿನ ಕಿಟಕಿಯಿಂದ ಒಳಹೊಕ್ಕಿತು. ಮನೆಯ ಹೊರಗೆ ಹಿಮದ ಕುಡಿಯಿತ್ತು, ಆದರೆ ಅವರ ಮನೆಯಲ್ಲಿ ಜೀವ ಉಳಿದಿತ್ತು. ಅಯಾನ್ ಹೊರಗೆ ಬಂದು ಹಿಮದಿಂದ ಮುಚ್ಚಿದ ಕಣಿವೆ ಮೇಲೆ ದಿನೋದಯದ ಪ್ರಕಾಶ ಹೊಳೆಯುತ್ತಿರುವುದನ್ನು ಕಂಡ. ಆ ಕ್ಷಣದಲ್ಲಿ ಅವನು ಅರಿತುಕೊಂಡ, ಬಿರುಗಾಳಿಗಳು ಹಾದು ಹೋಗುವುದಿಲ್ಲ, ನಾವು ಅವುಗಳನ್ನು ಮೀರಿಸಬೇಕು.